ಗೆಳೆಯರೆ ನಮಸ್ಕಾರ. ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 30,000 ಹಾಕಿ 90,000 ಮಾಡಬೇಕಾ? ಒಂದು ಕೋಳಿಯಿಂದ 600ರಿಂದ 900 ರೂಪಾಯಿ ಗಳಿಸ್ಬೇಕಾ? ಆದರೆ ನಿಮಗೆ ಗೊತ್ತಾ, 90% ಜನ ನಾಟಿ ಕೋಳಿ ಫಾರ್ಮಿಂಗ್ನಲ್ಲಿ ಫೇಲ್ ಆಗ್ತಾರೆ. ಈ 3 ತಪ್ಪು ಮಾಡಿದರೆ ನಿಮ್ಮ ಸಂಪೂರ್ಣ ಹಣ ಝೀರೋ ಆಗುತ್ತೆ. ಆದರೆ ಸರಿಯಾಗಿ ಮಾಡಿದರೆ ಇದು ಗೋಲ್ಡ್ ಮೈನ್ ಆಗಬಹುದು. ಇವತ್ತೇ ನಾನು ನಿಮಗೆ ಫುಲ್ ಡೀಟೇಲ್ಸನ್ನು ಹೇಳ್ತೀನಿ. ಗೆಳೆಯರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಸಂಪೂರ್ಣ ವಿಡಿಯೋವನ್ನು ನೋಡಿ. ಗೆಳೆಯರೆ, ಬನ್ನಿ ಲೇಟ್ ಮಾಡದೆ ವಿಡಿಯೋ ಒಳಕ್ಕೆ ಹೋಗೋಣ. ಸ್ನೇಹಿತರೆ, ಹೌದು, ನಾವು ಇದನ್ನು ಸರಿಯಾಗಿ ಮಾಡಿದ್ರೆ ಇದೊಂಥರ ಗೋಲ್ಡ್ ಮೈನ್ ಥರನೇ ಇರುತ್ತೆ. ನಾನು ಕೂಡ ಮೊದಲಿಗೆ ನಾಟಿ ಕೋಳಿ ಬಿಸ್ನೆಸ್ ತುಂಬ ಈಸಿ ಅಂತ ಅಂದ್ಕೊಂಡಿದ್ದೆ. ಆದರೆ ಕೆಲವರು ತಪ್ಪು ಮಾಡಿ ಸಾವಿರಾರು ರೂಪಾಯಿ ನಷ್ಟ ಮಾಡ್ಕೊಂಡಿದ್ದಾರೆ. ಆದರೆ ಕೆಲವರು ಇದೇ ಬಿಸ್ನೆಸ್ನಿಂದ ತಿಂಗಳಿಗೆ 30ರಿಂದ 50,000 ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ಡಿಫ್ರೆನ್ಸ್ ಏನು ಗೊತ್ತಾ? ಸರಿಯಾದ ನಾಲೆಡ್ಜ್. ನಾಟಿ ಕೋಳಿ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ತೋಟಗಳಲ್ಲಿ ಬೇಲಿ ಗಿಡಗಳಲ್ಲಿ ಓಡಾಡ್ಕೊಂಡು ಬೆಳೆಯುವಂಥ ಕೋಳಿ. ಇದು ಬ್ರಾಯ್ಲರ್ ಥರ ಫಾಸ್ಟ್ ಗ್ರೋತ್ ಬರೋದಿಲ್ಲ. ಮಿನಿಮಮ್ ಅಂದರೆ 3ರಿಂದ 3.5 ತಿಂಗಳು ಬೇಕೇ ಬೇಕು 2 kg ಕೋಳಿ ಬರೋದಕ್ಕೆ. ಆದರೆ ಮಾರ್ಕೆಟ್ ಪ್ರೈಸ್ ಮಾತ್ರ ಡಬಲ್ ಇರುತ್ತೆ. ಜನರು ಆರೋಗ್ಯಕ್ಕಾಗಿ ನಾಟಿ ಕೋಳಿ ಹೆಚ್ಚು ಖರೀದಿ ಮಾಡ್ತಾರೆ. ಹೋಟೆಲ್ಸ್, PG ಕೂಡ ಡಿಮ್ಯಾಂಡ್ ಇದೆ. ಆದ ಕಾರಣ ಇದು ಹೈ ಡಿಮ್ಯಾಂಡ್. ಇವಾಗ ಮೇನ್ ಕ್ವಶನ್ನು, ಲಾಭ ಎಷ್ಟು ಬರುತ್ತೆ? ಎಕ್ಸಾಂಪಲ್, 100 ಮರಿ ಸಾಕಿದ್ರೆ ಎಷ್ಟು ಲಾಭ ಬರ್ಬೋದು ಅನ್ನೋದು ತಿಳಿದುಕೊಳ್ಳೋಣ. 100 ಮರಿ ಕಾಸ್ಟ್ ಬಂದ್ಬಿಟ್ಟು 5,000ರಿಂದ 8,000 ರೂಪಾಯಿ ಆಗುತ್ತೆ. ಈಗ ಶೆಡ್ ನಾವು ಹೊಸದಾಗಿ ಹಾಕ್ತಾ ಇದೀವಿ ಅಂದರೆ ಒಂದು 15,000ರಿಂದ 30,000 ಒಳಗಡೆ ನಮ್ಗೆ ಶೆಡ್ ಬರೋ ಥರ ನಾವು ನೋಡ್ಕೋಬೇಕು. ಶೆಡ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ನೈಟ್ ಟೈಮು ಇಲ್ಲ ಮಳೆ ಬಂದಾಗಿರೋದಕ್ಕೆ ಅಷ್ಟೇ ಜಾಗ ಮಾಡ್ಕೋಬೇಕು. ಹೈಟೆಕ್ ಶೆಡ್ಗಳು ಮಾಡೋದು, ಒಳ್ಳೆ ಕಾಂಕ್ರೀಟ್ ಬಿಲ್ಡಿಂಗ್ಗಳು ಮಾಡೋದು, ಇದೆಲ್ಲ ರಿಟರ್ನ್ ಬರೋ ಅಂಥದ್ದಲ್ಲ. ಇದೆಲ್ಲ ರಿಟರ್ನ್ ಬರೋದಿಲ್ಲ. ಸೊ ಫೀಡ್ ಕಾಸ್ಟ್ ಬಂದ್ಬಿಟ್ಟು 10,000ದಿಂದ 15,000 ರೂಪಾಯಿ ಬರೋ ಥರ ನೋಡ್ಕೋಬೇಕು. ಜಾಸ್ತಿ ಟೈಮು ಬೈಲಲ್ಲಿ ಇರೋ ಥರ ನೋಡ್ಕೋಬೇಕು. ಬೈಲಲ್ಲಿ ಹೋದರೆ ಗೆದ್ಲುಳ, ಹುಳ, ಉಪ್ಪಟೆ ಎಲ್ಲ ತಿಂತಾ ಇರುತ್ತೆ. ಈಗ ತೋಟಗಳಿದ್ರೆ ಮಾತ್ರ ತೋಟಗಳಿಗೆ ಬಿಟ್ಬಿಟ್ರೆ ಇದು ತೋಟಗಳಲ್ಲಿರೋಂಥ ಹುಳ, ಉಪ್ಪಟೆ ಎಲ್ಲ ತಿಂದ್ಬಿಟ್ಟು ಗಿಡಗಳಿಗೆ ಯಾವುದೇ ರೀತಿಯಾದಂಥ ರೋಗ ಬರ್ದಿರೋ ಥರ ಉಪಯೋಗನೂ ಆಗುತ್ತೆ. ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ಇವಾಗ 30ರಿಂದ 50,000 ರೂಪಾಯಿ ಆಯಿತು. ಒಂದು ಕೋಳಿ ಮಾರಿದ್ರೆ 600ರಿಂದ 900 ರೂಪಾಯಿ ತಿಳ್ಕೊಂಡ್ರು. 100 ಕೋಳಿ ಮಾರಿದ್ರೆ 60,000ದಿಂದ 90,000 ರೂಪಾಯಿ. ಸೊ ನೆಟ್ ಪ್ರಾಫಿಟ್ ಬಂದ್ಬಿಟ್ಟು 25,000ದಿಂದ 40,000 ರೂಪಾಯಿ. ಇದು 100 ಕೋಳಿಗೆ ಮಾತ್ರ. ಸೊ ಇದರ ಆಧಾರದ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಎಷ್ಟು ಕೋಳಿ ಸಾಕಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಜನ ದೊಡ್ಡ ತಪ್ಪು ಮಾಡ್ತಾರೆ. ಚೀಪ್ ಚಿಕ್ಸ್ ತೆಗೆದುಕೊಂಡು ಬರೋದು, ಸ್ವಚ್ಛತೆ ಮೇಂಟೈನ್ ಮಾಡೋದಿಲ್ಲ, ಓವರ್ ಕ್ರೌಡಿಂಗ್ ಅಂದರೆ ಕಡಿಮೆ ಜಾಗದಲ್ಲಿ ಜಾಸ್ತಿ ಮರಿ ಸಾಕಕ್ಕೆ ಹೋಗೋದು, ಮಾರ್ಕೆಟ್ ಗೊತ್ತಿಲ್ಲದ್ರೆ ಸ್ಟಾರ್ಟ್ ಮಾಡೋದು, ಯೂಟ್ಯೂಬ್ ವಿಡಿಯೋಸ್ ನೋಡಿ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಇಟ್ಕೊಂಡಿದ್ರೆ ಆ ದುಡ್ಡು ತಗೊಬಂದ್ಬಿಟ್ಟು ಹಾಕ್ಬಿಡೋದು. ಅದಕ್ಕೆ ಟೈಮ್ ಕೊಡೋಕ್ಕಾಗೋದಿಲ್ಲ, ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಮಾರ್ಕೆಟಲ್ಲಿ ಯಾವ ಥರ ಕೋಳಿ ತರಬೇಕು, ಇಲ್ಲಿ ಯಾವ ಥರ ಮರಿ ತರಬೇಕು, ಅದನ್ನು ಯಾವ ಥರ ಸೇಲ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ, ಯಾವ ಥರ ಫೀಡ್ ಕೊಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಬ್ರಾಯ್ಲರ್ ಕೋಳಿಗೆ ತಗೊಬಂದು ಫೀಡ್ ಹಾಕ್ದಂಗೆ ಹಾಕ್ಬಿಟ್ರೆ ಇದರಲ್ಲಿ ನಿಜವಾಗ್ಲೂ ಲಾಭ ಮಾಡೋದಕ್ಕಂತೂ ಆಗೋದೇ ಇಲ್ಲ. ಕೋಳಿ ಸಾಕಿದ ತಪ್ಪಿಗೆ ಕೋಳಿ ಸಾಕಿದ್ದ ಜಾಗವನ್ನು ಮಾರ್ಕೋಬೇಕಾಗುತ್ತೆ, ಅಷ್ಟು ಲಾಸ್ ಆಗುತ್ತೆ. ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ನೋಡಿ ಯಾವುದೇ ಕಾರಣಕ್ಕೂ ಕೋಳಿ ಮೇಯಿಸೋದಕ್ಕೆ ಮಾತ್ರ ಸ್ಟಾರ್ಟ್ ಮಾಡಿಬಿಡಿ, ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಸೊ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೋಳಿ ಸಾಯ್ತದೆ. ಒಂದು ಮೇವು ಫ್ಯಾಕ್ಟ್ರಿಯಿಂದ ತಗೊಬಂದು ಹಾಕಿದ್ರೆ
ಕಂಪ್ಲೀಟ್ ಸಾಕೋದಕ್ಕಾಗೋದಿಲ್ಲ. ಯಾಕಂದರೆ ಬ್ರಾಯ್ಲರು 40 ದಿನದ ಕೋಳಿ, 40 ದಿನಕ್ಕೆ 2-3 kg ಬರುತ್ತೆ. ಬಟ್ ಇದು 3 ತಿಂಗಳು ಸಾಕಬೇಕು. 3 ತಿಂಗಳಿಗೆ ಅದು ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಫೀಡ್ ತಿನ್ನುತ್ತೆ ಅಂತ. ಸೊ ಈ ಥರ ಮಾಡೋದ್ರಿಂದ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ನ ಕಳ್ದ್ಕೊಬಿಡ್ತಾರೆ. ಆದ್ದರಿಂದ ನೀವೇನು ಮಾಡಬೇಕಪ್ಪ ಅಂದರೆ ಯಾವಾಗಲೂ ಒಳ್ಳೆ ಹ್ಯಾಚರಿಯಿಂದ ಚಿಕ್ಸ್ ತಗೊಬರ್ಬೇಕು. ಇನ್ನೂ ಉತ್ತಮ ಅಂದರೆ ಸ್ವಲ್ಪ ನಿಧಾನ ಆಗ್ಬೋದು. ಹಳ್ಳಿಗಳಲ್ಲಿ ತಿರುಗಾಡಿ ಒಳ್ಳೆ ಕೋಳಿಗಳನ್ನ ಸೆಲೆಕ್ಟ್ ಮಾಡಿ, ಕೋಳಿಗಳಲ್ಲಿ ಮೊಟ್ಟೆ ಇಡಿಸಿ, ಮೊಟ್ಟೆಯಿಂದ ಮರಿ ಮಾಡಿಸಿ, ಆ ಮರಿನ ಸಾಕಿ. ಮತ್ತು ಫ್ರೀ ರೇಂಜ್ ಪದ್ಧತಿಯನ್ನು ಯೂಸ್ ಮಾಡಬೇಕು. ಅಂದರೆ ಬೈಲಲ್ಲಿ ಮೇಯೋದಕ್ಕೆ ಬಿಡಬೇಕು ಕೋಳಿನ. ನಾಟಿ ಕೋಳಿ ಎಷ್ಟು ಬೈಲ್ ಮೇಲೆ ಓಡಾಡುತ್ತೆ ಅಷ್ಟು ಹೆಲ್ದಿಯಾಗಿರುತ್ತೆ, ಅಷ್ಟು ಗಟ್ಟಿ ಬರುತ್ತೆ, ಮಾಂಸನೂ ಅಷ್ಟೊಂದು ಟೇಸ್ಟ್ ಬರುತ್ತೆ. ಮತ್ತು ಕ್ಲೀನ್ ವಾಟರ್ ಕೊಡಬೇಕು, ಒಳ್ಳೆ ವಾಟರ್ ಕೊಡಬೇಕು. ವ್ಯಾಕ್ಸಿನೇಷನ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬಾರ್ದು. ವ್ಯಾಕ್ಸಿನೇಷನ್ನು ಏಕೆಂದರೆ ಈ ಕೊಕ್ಕರೆ ರೋಗ ಅಂತ ಬರುತ್ತೆ. ನಾಟಿ ಕೋಳಿಗೆ ಜಾಸ್ತಿ ಬರೋದಂದರೆ ತೂಗು ರೋಗ, ಕೊಕ್ಕರೆ ರೋಗ. ಇದು ಬಂತು ಅಂದರೆ ಕೋಳಿ ಸಾಯ್ತು ಅಂತ ಲೆಕ್ಕ. ಕೋಳಿ ಸತ್ತರೆ ಹೋಯ್ತು. ಸೊ ಅದಕ್ಕೆ ನಾವೇನು ಮಾಡಬೇಕು, ವ್ಯಾಕ್ಸಿನೇಷನ್ ಕಂಪಲ್ಸರಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ತಗೊಂಡೋಗಿ, ಇಲ್ಲ ಡಾಕ್ಟರ್ನೇ ಕರ್ಕೊಬಂದು ಶೆಡ್ ಹತ್ರ ಎಲ್ಲ ಕೋಳಿಗೂ ವ್ಯಾಕ್ಸಿನೇಷನ್ಸ್ ಕೊಡಲೇಬೇಕು. ಇನ್ನು ಬಿಗ್ಗೆಸ್ಟ್ ಸೀಕ್ರೆಟ್ ಏನಪ್ಪ ಅಂದರೆ ದಲ್ಲಾಳಿಗೆ ಮಾತ್ರ ಯಾವತ್ತೂ ಮಾರಕ್ಕೆ ಹೋಗ್ಬೇಡಿ, ಬ್ರೋಕರ್ಗೆ ಮಾತ್ರ ಯಾವತ್ತೂ ಮಾರಕ್ಕೆ ಹೋಗ್ಬೇಡಿ. ಡೈರೆಕ್ಟ್ ಕಸ್ಟಮರ್ನ ಹಿಡೀರಿ, ಡೈರೆಕ್ಟ್ ಕಸ್ಟಮರ್ಗೆ ಮಾರಾಟ ಮಾಡಿ. 10 ರೂಪಾಯಿ ಕಡಿಮೆ ಆದರೂ ದಲ್ಲಾಳಿಗಿಂತ ಜಾಸ್ತಿನೇ ಮಾರ್ಕೋಬೋದು. ವಾಟ್ಸಪ್ಗಳಲ್ಲೋ ಇದು ಮಾಡಿ, ಲೋಕಲ್ ಗ್ರೂಪ್ಸಲ್ಲಿ ನೋಡಿ, PG ಏರಿಯಾ ಟಾರ್ಗೆಟ್ ಮಾಡಿ ಹೋಗಿ ಡೈರೆಕ್ಟಾಗಿ ನೀವೇ ಕಸ್ಟಮರ್ಗೆ ತಗೊಂಡೋಗಿ ಕೊಟ್ಟರೆ ಒಳ್ಳೆ ಲಾಭ ಮಾಡ್ಬೋದು. ಆರ್ಗ್ಯಾನಿಕ್ ನಾಟಿ ಕೋಳಿ ಅಂತ ಹೇಳ್ಬಿಟ್ಟು ಬ್ರ್ಯಾಂಡಿಂಗ್ ಮಾಡಿ ಪ್ರೈಸ್ ಇನ್ನೂ ಡಬಲ್ ಆಗುತ್ತೆ. ಸೊ ಇಷ್ಟು ಮಾರ್ಕೆಟಿನ ವಿಶೇಷ. ನೀವು ಸರಿಯಾಗಿ ಮಾಡಿದ್ರೆ ನಾಟಿ ಕೋಳಿ ಬಿಸ್ನೆಸ್ ನಿಮ್ಮ ಲೈಫ್ನ ಚೇಂಜ್ ಮಾಡ್ಬೋದು. ಆದರೆ ನಾಲೆಡ್ಜ್ ಇಲ್ಲದೆ ಮಾಡಿದರೆ ಲಾಸ್ ಗ್ಯಾರಂಟಿ. ಈ ವಿಡಿಯೋ ನಿಮ್ಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಮತ್ತಷ್ಟು ಪೋಲ್ಟ್ರಿ ಸೀಕ್ರೆಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.